ವಿಪಕ್ಷ ನಾಯಕ ರಾಜ್ಯ ಬಜೆಟ್ ಬೋಗಸ್ ಬಜೆಟ್ ಅಂತ ಹೇಳಿದ್ರೆ, ಇನ್ನು ಸಿಎಂ ಸಿದ್ದರಾಮಯ್ಯ ಜನ ವಿರೋಧಿ ಬಜೆಟ್ ಅನ್ನ ಮಂಡಿಸಿದ್ದಾರೆ ಅಂತ ಸಿಎಂ ವಿರುದ್ಧ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜನ ವಿರೋಧಿ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಬಜೆಟ್ ಅಭಿವೃದ್ಧಿಗೆ ವಿರುದ್ಧವಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಅಶ್ವಥ್ ನಾರಾಯಣ್. ಏನೊಂದು ಸನ್ಮಾನ್ಯ ಸಿದ್ದರಾಮಯ್ಯನವರ 24-25ರ ಏನು ಬಡ್ಜೆಟನ್ನು ಆಯವ್ಯಯವನ್ನು ಮಂಡಿಸಿದ್ದಾರೆ, ಇದು ಸಂಪೂರ್ಣವಾಗಿ ಅಭಿವೃದ್ಧಿ ವಿರುದ್ಧವಾಗಿದೆ. ಏನೊಂದು ಟ್ಯಾಕ್ಸ್ ಪೇಯರಿಗೆ ಸಂಪೂರ್ಣವಾಗಿ ಅನ್ಯಾಯವನ್ನು ಮಾಡುವಂಥದ್ದು, ಅಭಿವೃದ್ಧಿಗೆ ಹೆಚ್ಚಿನ ಹಣವನ್ನು ಕೊಟ್ಟಿಲ್ಲ, ಹೆಚ್ಚಿನ ಸಾಲವನ್ನು ಮಾಡುವಂಥದ್ದಾಗಿದೆ. ಜನ ಸ್ನೇಹಿಯಾಗಿಲ್ಲ, ಜನ ವಿರೋಧಿಯಾಗಿದೆ, ರೈತ ವಿರೋಧಿಯಾಗಿದೆ, ಬೆಂಗಳೂರು ವಿರೋಧಿಯಾಗಿದೆ, ಬಡವರ ವಿರೋಧಿಯಾಗಿದೆ. ಒಟ್ಟು ಇವರು ಆಯವ್ಯಯ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನೋಂಥದ್ದನ್ನ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ತುಷ್ಟೀಕರಣದ ರಾಜಕಾರಣವನ್ನು ಏನೊಂದು ಬಹುಸಂಖ್ಯಾತರ ವಿರೋಧವಾಗಿದೆ, ತಾರತಮ್ಯದ ಒಂದು ಬಡ್ಜೆಟ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.